ಸರ್ಕಾರಕ್ಕೆ ರೈತರಿಂದ 2 ದಿನಗಳ ಡೆಡ್ ಲೈನ್ ವಿಸ್ತರಣೆ. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸುವ ಬಗ್ಗೆ ಸರ್ಕಾರ ಭರವಸೆ. ಸರ್ಕಾರಕ್ಕೆ ರೈತರಿಂದ 2 ದಿನಗಳ ಡೆಡ್ ಲೈನ್ ವಿಸ್ತರಣೆ. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸುವ ಬಗ್ಗೆ ಸರ್ಕಾರ ಭರವಸೆ. ರಾಜ್ಯ ಸರ್ಕಾರದ ಮನವಿಗೆ ಸ್ಪಂದಿಸಿದ ಕಬ್ಬು ಬೆಳೆಗಾರರು ಕಬ್ಬಿಗೆ ದರ ನಿಗದಿ ಮಾಡಲು ಮತ್ತೆ 2 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಇನ್ನೆರಡು ದಿನ ಕಾದು ನೋಡಲು ಕಬ್ಬು ಬೆಳೆಗಾರರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇಂದಿನ ರಾಷ್ಟ್ರೀಯ ಹೆದ್ದಾರಿ ತಡೆ ಕೈಬಿಟ್ಟಿದ್ದಾರೆ ಹೋರಾಟಗಾರರು. ಸದ್ಯಕ್ಕೆ ಸಿಎಂ ಸಭೆ ಮೇಲೆ ರೈತರ ಮುಂದಿನ ಹೋರಾಟ ನಿರ್ಧಾರ ಆಗತ್ತೆ. ರೈತರ ಬೇಡಿಕೆ ಈಡೇರದಿದ್ರೆ ತೀವ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಸರ್ಕಾರಕ್ಕೆ ಸದ್ಯಕ್ಕೆ ರೈತರಿಂದ 2 ದಿನಗಳ ಡೆಡ್ ಲೈನ್ ಅನ್ನ ವಿಸ್ತರಣೆ ಮಾಡಲಾಗಿದೆ. ಸರ್ಕಾರಕ್ಕೆ ರೈತರು ಡೆಡ್ ಲೈನ್ ಅನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಸಮಯಾವಕಾಶವನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇಷ್ಟು ದಿನ ಸರ್ಕಾರ ಎಷ್ಟರ ಮಟ್ಟಿಗೆ ರೈತರಿಗೆ ಸ್ಪಂದಿಸಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ರೈತರಿಗೆ ಸರ್ಕಾರ ಸ್ಪಂದಿಸಿರೋದೇ ಲೇಟ್ ಆಗಿ, ಆದ್ರೂ ಕೂಡ ಸಮಯಾವಕಾಶವನ್ನ ಕೊಟ್ಟಿದೆ. 2 ದಿನಗಳ ಕಾಲ ಡೆಡ್ ಲೈನ್ ಅನ್ನ ಕೊಟ್ಟಿದೆ. 2 ದಿನ ನಾವು ಯಾವುದೇ ರೀತಿಯ ಹೋರಾಟದ ಸ್ವರೂಪವನ್ನ ತೀವ್ರಗೊಳಿಸಲ್ಲ. ಏನು 2 ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ, ಅದನ್ನು ನಾವು ಕೊಡ್ತೀವಿ. ಅದಕ್ಕೆ ತಕ್ಕಂತೆ ನೀವು ನಿರ್ಧಾರವನ್ನ ಮಾಡಬೇಕಾಗತ್ತೆ, ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ರೈತರ ಹಿತಾಸಕ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ನಿರ್ಧಾರವನ್ನ ಮಾಡಿ ಅಂತ ರೈತರು ಸದ್ಯಕ್ಕೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಕಬ್ಬಿಗೆ ದರ ನಿಗದಿ ಮಾಡಲು ಮತ್ತೆರಡು ದಿನ ಸದ್ಯಕ್ಕೆ ಕಾಲಾವಕಾಶ ಕೊಟ್ಟಂತಾಗತ್ತೆ. ಇನ್ನು ಕಬ್ಬಿಗೆ ಸೂಕ್ತ ಬೆಲೆಯನ್ನ ನಿಗದಿಪಡಿಸ್ತೀವಿ ಅಂತ ಸರ್ಕಾರ ಕೂಡ ಭರವಸೆಯನ್ನ ಕೊಡ್ತಾ ಇದೆ. ನೀವು ನಾಳೊಂದಿನ ಸಮಯ ತಗೋರಿ. ನಾಡದ ಸಾಯಂಕಾಲ 7 ಗಂಟೆ ಮಠ ನೀವೇನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ, ನಾನು ಕೇಳಿದ್ದು ಈಗ DC ಅವ್ರು ಘೋಷಣೆ ಮಾಡಿಸಿದ್ದು, ನೀವೇನು ಮಾತಾಡ್ತೀರಿ ಒಂದು ಹಂತಕ್ಕೆ ಬಂದು ಇಲ್ಲೇ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವದೊಳಗೆ ಇಲ್ಲೇ ಸಾರ್ವಜನಿಕವಾಗಿ ಹಿಂತಕ್ಕೊಂತೀವಿ. ಇದಕ್ಕೆ ನಿಮ್ಮಿಂದ ನ್ಯಾಯ ಸಿಗಬೇಕಂದ್ರೆ ನಮಗೆ 100% ನಿಮಗೆ ವಿಶ್ವಾಸ ಐತಿ. ನೀವು ನಾಳೊಂದಿನ ಸಮಯ ತಗೋರಿ. ನಾಡದ ಸಾಯಂಕಾಲ 7 ಗಂಟೆ ಮಠ ನೀವೇನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ, ನಾನು ಕೇಳಿದ್ದು ಈಗ DC ಅವ್ರು ಘೋಷಣೆ ಮಾಡಿಸಿದ್ದು, ನೀವೇನು ಮಾತಾಡ್ತೀರಿ ಒಂದು ಹಂತಕ್ಕೆ ಬಂದು ಇಲ್ಲೇ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವದೊಳಗೆ ಇಲ್ಲೇ ಸಾರ್ವಜನಿಕವಾಗಿ ಹಿಂತಕ್ಕೊಂತೀವಿ. ರೈತರು ಈ ರೀತಿ ರಸ್ತೆಗೆ ಬರ್ತಕ್ಕಂಥದ್ದು ನಮಗೂ ಶೋಭೆ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ಶೋಭೆ ಅಲ್ಲ. ಈ 2 ವಿಚಾರಗಳನ್ನ ಇಲ್ಲಿ ನಾನು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ನೀತಿ ನಿರೂಪಣೆ ಮಾಡ್ತಕ್ಕಂಥದ್ದು ಒಂದ್ ಕಡೆ ಇದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಲಾಭ ಇದೆ ಅನ್ನತಕ್ಕಂಥ ಮಾತನ್ನ ನಿಮ್ಮ ಚಿನ್ನಪ್ಪಣ್ಣ ಅವರು ಪದೇ ರೈತರ ಜೊತೆ ಸಚಿವ ಶಿವಾನಂದ ಪಾಟೀಲ್ ಸಂಧಾನ ಸಭೆ ಮುಗಿಸಿ ತೆರಳುವಾಗ ಕಾರಿನ ಮೇಲೆ ಚಪ್ಪಲಿ ಎಸೆತ ಆಗಿದೆ. ಸಚಿವ ಶಿವಾನಂದ ಪಾಟೀಲ್ ಕಾರಿನ ಮೇಲೆ ಚಪ್ಪಲಿಯನ್ನು ಎಸೆದಿದ್ದಾರೆ. ಬೆಳಗಾವಿ ಜಿಲ್ಲೆ ಗುರ್ಲಾಪುರ ಕ್ರಾಸ್ನಲ್ಲಿ ಅಹಿತಕರ ಘಟನೆ ನಡೆದಿದೆ. ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರ ಕಾರಿನ ಮೇಲೆ ಚಪ್ಪಲಿಯನ್ನ ತೂರಿದ್ದಾರೆ ಪ್ರತಿಭಟನಾಕಾರರು. ಸಚಿವ ಶಿವಾನಂದ ಪಾಟೀಲ್ಗೆ ಘೇರಾವ್ ಹಾಕಿದ ರೈತರು. ತಕ್ಷಣ ಎಚ್ಚೆತ್ತುಕೊಂಡು ಪರಿಸ್ಥಿತಿಯನ್ನ ಪೊಲೀಸರು ತಿಳಿಗೊಳಿಸುವ ಕೆಲಸವನ್ನ ಮಾಡಿದ್ದಾರೆ. ಒಂದು ಕಡೆ ರೈತರ ಹೋರಾಟ ತೀವ್ರಗೊಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರು ಒಂದು ಸಂಧಾನ ಸಭೆಯನ್ನ ಮಾಡಲಿಕ್ಕಿಂತ ಮುಂದಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ಸಂಧಾನ ಸಭೆಯನ್ನ ಮುಗಿಸಿ ಹೊರಟ ನಂತರ ಕಾರಿಗೆ ಚಪ್ಪಲಿಯನ್ನ ರೈತರು ತೂರಿಸಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟು ಪರಿಸ್ಥಿತಿ ಉದ್ವಿಗ್ನ ಆಗಿದೆ ಅಂತ. ಮತ್ತೊಂದು ಏನಂತ ಅಂದ್ರೆ ಹೋರಾಟ ಮಾಡೋದೆಲ್ಲವೂ ಕೂಡ ಸರಿ, ಆದ್ರೆ ಒಬ್ಬ ಸಚಿವರ ಕಾರಿಗೆ ಈ ರೀತಿಯಾಗಿ ಕಾರಿನ ಮೇಲೆ ಚಪ್ಪಲಿ ಎಸೆಯೋದು ಕೂಡ ಬಹಳ ದೊಡ್ಡ ತಪ್ಪಾಗುತ್ತೆ. ಅಲ್ಲಿ ಬಂದಿದ್ದು ಅವರು ಸಂಧಾನ ಸಭೆ ಮಾಡ್ಲಿಕ್ಕೆ, ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಅವ್ರನ್ನ ವಾಪಸ್ ಕಳುಹಿಸಬಹುದಾಗಿತ್ತು. ಆದ್ರೆ ಇಷ್ಟರ ಮಟ್ಟಿಗೆ ಆಕ್ರೋಶ ಅಥವಾ ಈ ರೀತಿಯಾಗಿ ಚಪ್ಪಲಿಯನ್ನು ಎಸೆಯೋದು ಕೂಡ ಬಹಳ ದೊಡ್ಡ ತಪ್ಪಾಗತ್ತೆ. ಸದ್ಯಕ್ಕೆ ಆ ಒಂದು ಪರಿಸ್ಥಿತಿಯನ್ನ ಪೊಲೀಸರು ತಿಳಿಗೊಳಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ.